ನಾನು ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತಾ? ಅರ್ಥ ಮಾಡ್ಕೊತೀರಾ? ಅಲ್ಲ, ಅರ್ಥ ಮಾಡ್ಕೊತೀರಾ? ಈಗ ನನಗೆ ತುಂಬ ಇಷ್ಟ ಅಂತಂದರೆ ಯಾರಾದರೂ ನನಗೆಲ್ಲರೂ ಕರ್ಕೊಂಡು ಹೋಗ್ತೀನಿ. ಈಗ ನಾನು ಚಿಕ್ಕ ಹುಡುಗಿಲಿ ಒಂದು 9th ಸ್ಟ್ಯಾಂಡರ್ಡ್ ಇರ್ಬೋದು. ನಮ್ಮ ಅಕ್ಕ ಮಲ್ಲೇಶ್ವರಂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ನಾವು ನವರಂಗಲ್ಲಿ ಇದ್ದಿದ್ದಲ್ಲ, ಮಲ್ಲೇಶ್ವರಂ ಕರ್ಕೊಂಡು ಹೋಗ್ತೀನಿ, ರೆಡಿಯಾಗು, ಇವತ್ತು ಸ್ಕೂಲ್ ರಜೆ ಹಾಕ್ಬಿಡು ಅಂತ ಅಂದು. ನನಗೆ ಸ್ಕೂಲ್ ರಜೆ ಹಾಕ್ಬೇಕು ಅಂದರೆ ಪ್ರಾಣ. ಸ್ಕೂಲ್ಗೆ ಹೋಗೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ. ಓದೋದು ಅಂದರೆ ನನಗೆ ಆಗೋದೇ ಇಲ್ಲ. ನಮ್ಮ ಅಕ್ಕ ರಜೆ ಹಾಕು, ಮಲ್ಲೇಶ್ವರಂ ಕರ್ಕೊಂಡು ಹೋಗ್ತೀನಿ. ನಮ್ಮಕ್ಕ ನಾವು ಎಲ್ಲ ಟೈಲರಿಂಗ್ ಮಾಡ್ತಾಯಿದ್ವಿ ಮನೆಯಲ್ಲಿ. ಲೈನಿಂಗ್ ತರಕ್ಕೆ ಹೋಗೋಣ, ರಜೆ ಹಾಕು, ನಾನು ಕರ್ಕೊಂಡು ಹೋಗ್ತೀನಿ ನಿನಗೆ ಅಂತ ಹೇಳಿದರು. ಏನು ರಜೆ ಹಾಕ್ಬಿಟ್ಟು ಮನೆ ಕೆಲಸ ಎಲ್ಲ ಟಕ ಮಾಡಾಕ್ಬಿಟ್ಟೆ. 11 ಗಂಟೆಗೆ ರೆಡಿ ಆಗಿಬಿಟ್ಟೆ. ಅವಾಗೆಲ್ಲ 10:30ಗೆ ಸ್ಕೂಲು. ನಮ್ಮ ಅಣ್ಣ ಬಂದರು, ದೊಡ್ಡಣ್ಣ ಕಂಡ್ರೆ ನಮಗೆ ಸಖತ್ತು ಭಯ. ದೊಡ್ಡಣ್ಣ ಬಂದಿದ್ದ ತಕ್ಷಣ ಏನಕ್ಕೆ ರಜೆ ಹಾಕಿದ್ಯಾ ಅಂತ ಅಂದು. ಇಲ್ಲ ಸಣ್ಣಕ್ಕ ಮಲ್ಲೇಶ್ವರಂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಂದೆ, ಬೇಕಾಗಿಲ್ಲ, ಅವಳ ಜೊತೆ ನೀನೇನು ಹೋಗೋದು ಬೇಕಾಗಿಲ್ಲ, ನೀನು ಫಸ್ಟ್ ಸ್ಕೂಲ್ಗೆ ಹೋಗು. ಒಂದು ಪಿರಿಯಡ್ ಹೋಗಿರುತ್ತೆ, ಪರವಾಗಿಲ್ಲ, ಇನ್ನೊಂದು ಪಿರಿಯಡ್ಗೆ ಹೋಗಿ ಅಂತೆ, ಸ್ಕೂಲ್ಗೆ ಹೋಗು ರೆಡಿಯಾಗಿ, ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಂದು. ನಮ್ಮ ಅಣ್ಣ ಕಂಡ್ರೆ ಫುಲ್ ಭಯ ಅಲ್ವಾ. ಎಷ್ಟು ಹತ್ತಿದ್ದೀನಿ ಅಂದರೆ ಮಲ್ಲೇಶ್ವರಂ ಕರ್ಕೊಂಡೋಗಿಲ್ವಲ್ಲ, ಕರ್ಕೊಂಡೋಗ್ಬಿಟ್ಟಿಲ್ವಲ್ಲ ಅಂತ ಹತ್ತಿದ್ದೀನಿ. ಅಷ್ಟು ಹತ್ಬಿಟ್ಟು ಚಾಕ್ ಪೀಸ್ ಇರುತ್ತಲ್ಲ ಅವಾಗ, ಆ ಚಾಕ್ ಪೀಸ್ನ ತಿಂದಿರೋದು, ಸತ್ತೋಗ್ಬೇಕು ನಾನು ಅಂತ. ಮಲ್ಲೇಶ್ವರಂ ಕರ್ಕೊಂಡೋಗಿಲ್ಲ ಅಂತ ಸತ್ತೋಗ್ಬೇಕು ನಾನೇನಕ್ಕೆ ಇರಬೇಕು, ಅಷ್ಟು ಆಸೆಯಿಂದ ರೆಡಿಯಾಗಿದ್ದೀನಿ, ನನಗೆ ಹೋಗ್ಬಿಡ್ತೀನಿ ನಮ್ಮ ದೊಡ್ಡಣ್ಣ ಅಂತ ಅಂದ್ಬಿಟ್ಟು ಚಾಕ್ ಪೀಸು ಒಂದು 5 ಚಾಕ್ ಪೀಸ್ ತಿಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ದೀನಿ, ಸತ್ತೋಗ್ಬಿಡ್ತೀನಿ ಅಂತ. ನೋಡಿದ್ರೆ ಬೆಳಗ್ಗೆ ಎದ್ದಿದ್ದೀನಿ. ಆ ಥರ ಅಂದರೆ ಎಲ್ಲಾದರೂ ಹೋಗ್ಬೇಕು ಅಂದರೆ ಭಾರಿ ಇಷ್ಟ ನನಗೆ. ಅವಾಗ ಕರ್ಕೊಂಡೋಗ್ತೀನಿ ಅಂದರೆ ಸಾಕು, ಟಕ್ಕಂತ ರೆಡಿ ಆಗಿಬಿಡ್ತದೆ.